ಈಗ ಚಹಾ ಮಾಡ್ತಾ ಇದ್ದೀವಿ, ಆದರೆ ಗ್ಯಾಸ್ ಸ್ಟವ್ ಮೇಲಲ್ಲ, ಇಲ್ಲಿ ಪ್ರಕೃತಿ ನಡುವೆಯಲ್ಲಿ ಅದು ಒಲೆ ಹಾಕ್ಬಿಟ್ಟು ಎಲ್ಲ ಮಾಡ್ತಾ ಇದ್ದೀವಿ. ಸೊ ಮಾಡೋಣ ಬನ್ನಿ. ಸೊ ಇವಾಗ ಅಲ್ಲಿಂದ ಕಲ್ಲು ತಗೊಂಡಿದ್ದೀವಿ. ಇಲ್ಲಿದೆ ನೋಡಿ 3 ಕಲ್ಲು, ಇಷ್ಟು ಸಾಕು. ಇದಕ್ಕೆ ತಗೊಂಡೋಗೋಣ ಅಂತ. ಭಾರ ಭಾರ ಉಂಟು, ತಗೊಂಡು ಅಲ್ಲಿ ಇಡ್ಬೇಕೀಗ. ಬನ್ನಿ 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 ಬನ್ನಿ. ಈಗ ಅಲ್ಲಿಂದ ಕಲ್ಲು ತಗೊಂಡು ಬಂದಿರೋದು ಇಲ್ಲಿ ರೆಡಿಯಾಗಿದೆ. ಅದಾದಮೇಲೆ ಈಗ ಬೆಂಕಿ ಪಾತ್ರೆಯಲ್ಲಿ ತಗೊಂಡು ಬರೋ, ಇನ್ನೂ ತಗೊಂಡು ಬರಿಲ್ಲ, ಏನು ಒಳಗಿನ ತಗೊಬರ್ಬೇಕು ಅದನ್ನು. ಸೊ ತಗೊಂಡು ಬರುವ ಎಲ್ಲ ಆಮೇಲೆ ರೆಡಿ ಮಾಡಿ ಆಮೇಲೆ ಬರುತ್ತೆ. ಸಕ್ಕರೆ ತಗೊಂಡಿದ್ದೀನಿ, ಕಡೆಗೆ ಚಹಾ ಹುಡಿ, ಕಡೆಗೆ ಹಾಲು, ಇಷ್ಟೇ. ಇದರೊಳಗೆ ಏಲಕ್ಕಿ ಎಲ್ಲ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಈಗ ಎಲ್ಲ ತಂದಿದೆ, ಆದರೆ ಎಂತ ಚಹಾ ಕಾಯಿಸು ಪಾತ್ರೆನೇ ತರಿಲ್ಲ. ಇದನ್ನು ತರುವ, ಇದನ್ನೆಲ್ಲ ಇಟ್ಟು ವಾಪಸ್. ಫಸ್ಟ್ ಟೈಮ್ ಮಾಡ್ರಿ ಇದೇ ಥರ ಆಗೋದು. ಬನ್ನಿ ಹೋಗಿ ತಗೊಂಡು ಬರೋ ಬಂತು ಕಾಣಿ. ಕಡೆಗೆ ಒಲೆ ಹಚ್ಚುವ, ಒಲೆಗೆ ಕಟ್ಟಿಗೆ, ಚೋಂಗಿ ಅದೆಲ್ಲ ತಗೊಬರ್ಬೇಕು. ಚೋಂಗಿ ನೋಡಿ ಇಲ್ಲೇ ಇತ್ತು ನೋಡಿ, ಇಲ್ಲೇ ಜಾಸ್ತಿ ಇರ್ತೇನಲ್ಲ, ಜಾಸ್ತಿ ಆಗುತ್ತೆ. ಒಂದು ಒಲೆ ದೊಡ್ಡದಿಲ್ಲ ಅಲ್ಲ, ಜಾಸ್ತಿ ಆಗುತ್ತೆ. ನೋಡಿ ಒಂದು ಸ್ವಲ್ಪ ಕಟ್ಟಿಗೆ ಇತ್ತು ನೋಡಿ, ಅದು ತಗೋತಾ ಇದ್ದೀನಿ, ಅದು ತಗೊಂತ ಇತ್ತು. ಕಡೆಗೆ ಇದು ಚಂಡೆ ಬೇಡ, ಸಾಕಿಷ್ಟು ಚಂಡೆ ಇಲ್ಲ ಜಾಗ, ಅದಕ್ಕೆ ಅಲ್ಲಿಂದ ಇಲ್ಲಿ ಬೇರೆ ಜಾಗಕ್ಕೆ ಬಂತು. ಸೊ ಈ ಜಾಗ ನೋಡಿ, ಇಲ್ಲಿ ಸ್ವಲ್ಪ ಗುಂಡಿ ಇತ್ತು, ಅಲ್ಲಿ ಸ್ವಲ್ಪ ಗುಂಡಿ ಇಲ್ಲ ನೋಡು, ಇಲ್ಲಿ ಇಡ್ತಾ ಇದ್ದೀನಿ ನೋಡಿ, ಅಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಇದು ತೋರಿಸಿ, ಆ 2 ಕಲ್ಲು ಸಾಕಾಗಲಿಲ್ಲ, ಸೊ ಅದಕ್ಕೆ ಇನ್ನೊಂದು 2 ಕಲ್ಲು ತಗೊಂಡು ಬಂತು, ಇಟ್ಟಿದ್ದೀವಿ. ಮಾಡುವ ಫಸ್ಟ್ ಬೆಂಕಿ ಕೊಡುವ. ಬೆಂಕಿ ಕೊಡ್ತಾ ಇದ್ದೆ. ಸ್ಟ್ರೈಟ್ ಅಂತ ಮಾಡ್ತಿದ್ದೆ, ಅಟ್ಟಕ್ಕೆ ಹತ್ಕೊಳ್ಳಲಿಲ್ಲ ಒಂದ್ಸತಿಗೆ. ಈಗ ಇನ್ನೊಂದ್ಸತಿ ಇಡುವ, ಅದು ಬೆಂಕಿ ಇನ್ನೊಂದ್ಸತಿ, ಇನ್ನೊಂದು ಟ್ರೈ, ಲಾಸ್ಟ್ ಟ್ರೈ. ಮತ್ತೆ ಬಿಟ್ಟು ಎಲ್ಲ ಮಾಡೋದಿಲ್ಲ ನಾನು, ಬಿಟ್ಟಿಗೆ ಹೋಗ್ತಿರ್ತೆ. ಸೊ ಹಾಕಿದೆ ನೋಡಿ, ಹತ್ಕೊಂತ ಇದೆ. ವಾ ಹತ್ಕೊಂತಿತ್ತು ಅಡಿಗೆ ಹಾಕ್ಬೇಕಿದ್ದಿತ್ತೆ. ನೋಡಿ ಬೆಂಕಿ ಹತ್ಕೊಂಡಿತ್ತು ಆಗಲೇ. ಈಗ ಹಾಲು ಹಾಕ್ತಿದ್ದೀವಿ ನೋಡಿ. ಅದು ಬಿಸಿ ಪಾತ್ರೆಗೆ ಹಾಕಿದ್ದಲ್ಲ, ಅದಕ್ಕೆ ಟೊಯ್ ಅಂತ ಫುಲ್ ಹಾಕಿತ್ತು. ಸ್ವಲ್ಪ ಕುದಿಬೇಕಲ್ಲ, ಹಾಲು ಹಾಕಿತ್ತ, ಬೆಂಕಿ ಬಗ್ಗ ಕುದೀತಿತ್ತು. ಈಗ ಚಹಾ ಹುಡಿ ಹಾಕ್ತಿದ್ದೀವಿ ಕಣೆ. 1 ಸ್ಪೂನ್ 2 ಸ್ಪೂನ್ ಸಾಕು, 1 ಸ್ಪೂನ್ ಹಾಕು ಚಹಾ ಹುಡಿ. ಕಡೆಗೆ ಸಕ್ಕರೆ, ಸಕ್ಕರೆ 1 ಸ್ಪೂನ್ ಸಾಕು. ಇನ್ನೊಂದು ಸ್ಪೂನ್ ಸಕ್ಕರೆ ಆಗಿತ್ತು. ಈಗ ಕುದಿ ಬರ್ಬೇಕು ಅದೊಂದು ಚೂರು. ಏಲಕ್ಕಿ ಹಾಕುವ, ಸ್ವಲ್ಪ ಹಂಗೆ ಹಾಕುವ, ಹಿಂಗೆ ಸಾಕು. ಈಗ ನೋಡಿ ಕುದೀತಾ ಉಂಟು, ಕುದೀತಾ ಉಂಟು ನಮ್ಮದು. ಕುದೀತಾ ಇದೆ ನೋಡಿ ನಮ್ಮ ಚಹಾ. ಮತ್ತು ನನ್ನೂರು ಕುಂದಾಪುರ. ನಂಗೆ ಮುಂಚೆಯಿಂದನೂ ಈ ಥರ ಆಸೆ ಇದ್ದಿತ್ತು, ಒಂದು ಆಚೆ ಅಡುಗೆ ಮಾಡ್ಕೊಂಡು, ಅಡುಗೆ ಎಂಥವ್ರು ಮಾಡ್ಕೊಂಡು ಒಯ್ತರ ಒಲೆ ಮಾಡಿ ಅಡುಗೆ ಮಾಡ್ಕೊಂತಂದ್ರೆ ಇದೊಂದು ಚಹಾ ಮಾಡಿದೆ ಅಂತೂ ನನ್ನ ಆಸೆ ತೀರ್ತು. ಒಂಥರ ಖುಷಿ ಆಯಿತು, ಒಳ್ಳೆ ಆಯಿತು ಮಾಡೋದು.
ಮತ್ತು ಇನ್ನೊಂದು ನೆನಪಾಯ್ತು ಅಂದರೆ ನಾವು ಸಣ್ಣರಿರ್ತೀವಲ್ಲ ಆಡ್ತಿದ್ದಲ್ಲ ಅದೆಲ್ಲ ನೆನಪಾಯ್ತು. ಒಲೆ ಎಲ್ಲ ಮಾಡ್ಕೊಂಡು ಈ ಥರ ಚಹಾ ಮಾಡ್ತಿರ್ಲಿಲ್ಲ ಅಷ್ಟೇ, ಬೇರೆ ಎಲ್ಲ ಮಾಡ್ತಿದ್ದಿತ್ತು, ಬೇರೆ ಥರ ಚಹಾ ಇರ್ತಿದ್ದಿತ್ತು ನಮ್ಮದು. ಇನ್ನೊಂಚೂರು ಕುದಿವತ್ತ ಬೆಂಕಿ ನಿಂದಿ ಹೋಯ್ತು ತಡೇನಿ ನೋಡಿ, ಮತ್ತೆ ಬೆಂಕಿ ಹತ್ತಂತ. ಇದು ನಮ್ಮದು ಮ್ಯಾಜಿಕ್ ಅಂತ ಎಂಥದ್ದು ಅಂತಾರೆ ಅದಕ್ಕೆ. ಮತ್ತೇನಂದ್ರೆ ತುಂಬ ಎಲ್ಲ ಆಟ ನೆನಪಾಯ್ತು. ನಾವು ಸಣ್ಣವ್ರೊತ್ತಿಗೆ ಆಡ್ತಿದ್ದು ಇದೇ ಥರ ಒಲೆ ಕಟ್ಕೊಂಡು ಆಡ್ತಿದ್ದಿತ್ತಲ್ಲ. ಆದರೆ ಚಹಾ ಮಾಡ್ತಿರ್ಲಿಲ್ಲ, ಬೇರೆ ಥರ ಚಹಾ ಆಡ್ತಿದ್ದಿತ್ತು. ಈ ಥರ ಒಲೆ ಒಂದು ಇರ್ತಿದ್ದಿತ್ತು, ಒಳ್ಳೆ ಆಗ್ತಿದ್ದಿತ್ತು. ಆಯ್ತು ನಮ್ದು ಆಯ್ತು ನೋಡಿ. ಈಗ ಇದನ್ನ ಶಿಫ್ಟ್ ಮಾಡುವ, ಸೋಸ್ಕೊಡುವ, ಗಾಳಿಸುವ. ಪಾತ್ರೆ ತಂದಿದೆ, ಇದು ಸಾಕು. ಇದ್ರ ಮೇಲೆ ಇಡುವ, ಇದು ಲೋಟ ಈಚೆ ಇಡುವ, ಸೋಸುವ. ನಿಧಾನಕ್ಕೆ ಆಯ್ತು ಕಾಣೆ. ಈಗ ಹಾಕುವ, ಲೋಟಕ್ಕೆ ಹಾಕಿ ಟೇಸ್ಟ್ ಮಾಡುವ. ಆಗಿದೆ, ಈಗ ಕುಡುವ. ಚೆನ್ನಾಗೈತೆ. ಎಂತ ಅಂದರೆ ನಾವು ಒಂದೇ ಕಪ್ ಚಹಾ ಮಾಡ್ಕೊಂಡು ಕುಡಿತಿದ್ದೆ. ಮತ್ತು ಬೇರೆಯವ್ರು ಇದ್ದಾರೆಲ್ಲ, ನಂಗೆ ನಿಮ್ಮ ಚಹಾ ಬೇಡ, ನೀನೇ ಮಾಡ್ಕೊಂಡು ಕುಡಿಯತ್ತೆ ನಿನ್ನ ಚಹಾನ ಅಂತ ಅಂದ್ರೆ, ಅದಕ್ಕೆ ನಾನು ಇಲ್ಲಿ ಒಂದೇ ಕಪ್ ಮಾಡ್ಕೊಂಡು ಕುಡಿತಿದ್ದೆ. ಚಹಾ ಕುಡ್ದಾಯ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಇಲ್ಲ ಅಂದರೆ 4 ಕಿಚ್ಚಿನಂಡೆ ಕೊಟ್ಟು ಬಿಡ್ತೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಮತ್ತೆ ಹೇಳ್ತಿದ್ದೆ.